MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದಿಲ್ಲಿಯಲ್ಲಿ ಬೆಂಬಲಿಗ ಶಾಸಕರ ಪರೇಡ್ಗೆ ಸೂಚಿಸಿದ್ದೇ ಡಿಕೆಶಿಯ. ಬಣ ರಾಜಕೀಯ ನನ್ನ ರಕ್ತದಲ್ಲೇ ಇಲ್ಲ ಎಂದಿದ್ದೇಕೆ ಡಿಕೆಶಿ? ಈ ಎಲ್ಲ ಸುದ್ದಿಯನ್ನ ನೋಡೋಣ ಬಣ ಮೇಲಾಟ ನ್ಯೂಸ್ ಟಾಪ್ 9ನಲ್ಲಿ. ನಾನು ಕೃಷಿ ಇಲಾಖೆ ಕೆಲಸದ ಮೇಲೆ ನವದೆಹಲಿಗೆ ಹೋಗಿದ್ದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಾನು ಬರುವ ವಿಮಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು. ರಾಜಕೀಯ ವಿಚಾರ ಮಾತನಾಡಿಲ್ಲ ಅಂತ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ದೆಹಲಿಗೆ ಬರುವಂತೆ ಯಾರು ನನಗೆ ಫೋನ್ ಮಾಡಿಲ್ಲ ಅಂತ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ನಾಯಕತ್ವ ಅಥವಾ ಸಂಪುಟ ಪುನರಚನೆ ಇರಬಹುದು, ಹೈಕಮಾಂಡ್ ತೀರ್ಮಾನದಂತೆ ಎಲ್ಲವೂ ನಡೆಯುತ್ತದೆ ಅಂತ ಶಿವಲಿಂಗೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಯಾರು ನನಗೆ ಫೋನ್ ಮಾಡಿಲ್ಲ, ಏನೂ ಆಗಿಲ್ಲ. ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಪತ್ರ. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಬಳಿಕ ಮಾತನಾಡಿದ ಶಿವರಾಜ್ ತಂಗಡಗಿ, ರಾಜ್ಯದ ಸಂಪೂರ್ಣ ಮಾಹಿತಿ ರಾಹುಲ್ ಖರ್ಗೆ ಅವರಿಗೆ ಇದೆ ಅಂತ ತಿಳಿಸಿದ್ದಾರೆ. ಸಂಪುಟ ಪುನರ್ರಚನೆ ಮೂಲಕ ಕುರ್ಚಿ ಭದ್ರ ಮಾಡಿಕೊಳ್ಳಲು ಮುಂದಾಗಿದ್ದ ಸಿಎಂಗೆ ಡಿಕೆ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಬೆಂಬಲಿಗ ಶಾಸಕರನ್ನ ದೆಹಲಿಗೆ ಕಳುಹಿಸಿ ಪರೇಡ್ ಮಾಡಿಸುವ ಮೂಲಕ ರಣತಂತ್ರ ಹೂಡಿದ್ದಾರೆ. ನವೆಂಬರ್ 20ರವರೆಗೆ ಒಂದು ಲೆಕ್ಕ, 21ರವರೆಗೂ ಇನ್ನೊಂದು ಲೆಕ್ಕ ಅನ್ನುವಂತೆ ಎಲ್ಲ ನಡೆಯುತ್ತಿದೆ. ಅದರಲ್ಲೂ ನವೆಂಬರ್ 20ರ ತನಕ ಮೌನವಾಗಿರುವಂತೆ ಆಪ್ತರಿಗೆ ಡಿಕೆ ಸೂಚನೆ ನೀಡಿದ್ರಂತೆ. ನಮಗೆ ಹೇಳವ್ರೆ, ಯಾರು ಏನು ಮಾತಾಡ್ತಾರಪ್ಪ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಎಲ್ರಿಗೂ ಹೇಳವ್ರೆ, ಎಲ್ಲ ಶಾಸಕರಿಗೂ ಹೇಳವ್ರೆ. ಎಲ್ಲರನ್ನೂ ಕೂಡ ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಎಲ್ರಿಗೂ ಕೂಡ ಏನೂ ಮಾತಾಡಬೇಡಿ, ನೀವು ಹೈಕಮಾಂಡ್ ಇದೆ, ಹೈಕಮಾಂಡ್ ವಾಚ್ ಮಾಡ್ತಾ ಇದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳವ್ರೆ. ನವೆಂಬರ್ 21ರ ನಂತರ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆಂದು ಡಿಸಿಎಂ ಡಿಕೆ ಭಾವಿಸಿದ್ರು. ಆದ್ರೆ ಬಿಹಾರ ಫಲಿತಾಂಶದಿಂದ ಕುಗ್ಗಿ ಹೋದ ಹೈಕಮಾಂಡ್ ಯಾವುದೇ ಚರ್ಚೆಗೂ ಮುಂದಾಗಲೇ ಇಲ್ಲ. ಇದರ ಮಧ್ಯೆ 2 ದಿನ ಕಾದ್ರೂ ರಾಹುಲ್ ಭೇಟಿ ಸಾಧ್ಯವಾಗದೆ ದೆಹಲಿಯಿಂದ ಬರಿಗೈಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ರು. ಸುಮ್ಮನಿದ್ರೆ ಹೈಕಮಾಂಡ್ ಈ ವಿಷಯದ ಕಡೆ ಗಮನ ಹರಿಸಲ್ಲ ಅಂತ ಡಿಕೆಗೆ ಖಾತ್ರಿ ಆಯಿತು. ಹೀಗಾಗಿ ಶಾಸಕರ ದಂಡಯಾತ್ರೆ ಮೂಲಕ ವರಿಷ್ಠರ ಗಮನ ಸೆಳೆಯೋ ಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣದ ಸಚಿವರು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಇದಕ್ಕೆ ಡಿಕೆಶಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವುದೇ ಬಣದ ನಾಯಕನಲ್ಲ, ನನ್ನ ಜೀವಮಾನದಲ್ಲಿ ಗುಂಪುಗಾರಿಕೆ ಎಂಬುದೇ ಇಲ್ಲ, ನಾನು 140 ಶಾಸಕರ ಅಧ್ಯಕ್ಷ ಮಾತ್ರ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಐ ಹ್ಯಾವ್ ನಾಟ್ ಟೇಕನ್ ಎನಿ ಒನ್. Some of them went and met Kharge Sahab. Along with Chief Minister also they went in the plane, some of them. What is wrong? ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಸಿದ್ದರಾಮಯ್ಯ ಆಪ್ತರ ಡಿನ್ನರ್ ಮೀಟಿಂಗ್ ನಲ್ಲಿ ಹಲವು ವಿಚಾರ ಚರ್ಚಿಸಲಾಗಿದೆ. ಈ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ನೀಡಬೇಕು, ಗೊಂದಲಕ್ಕೆ ತೆರೆ ಎಳೆಯಬೇಕು, ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಜೊತೆ ಮಾತನಾಡಲಿ ಎನ್ನುವ ತೀರ್ಮಾನ ಕೈಗೊಳ್ಳಲಾಗಿದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಎಲ್ಲ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಸಮಯವಾಗಿ ಇಲ್ಲೇ ಇದ್ದೀವಿ, ಬೆಂಗಳೂರು. ಊಟ ಮಾಡಿದ್ವಿ, ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ನಾನು, ಮಹದೇವಪ್ಪನವರು, ಆಮೇಲೆ ದಿನೇಶ್ ಗುಂಡೂರಾಯರು, ನಾವೆಲ್ಲ ಮೀಟ್ ಮಾಡಿದ್ವಿ. ಡಿಕೆ ಮತ್ತಷ್ಟು ಆಪ್ತರು ದೆಹಲಿಗೆ ಪ್ರಯಾಣ ಬೆಳೆಸಲು ಪ್ಲಾನ್ ಮಾಡಿದ್ದಾರಂತೆ. ಇದರ ನಡುವೆ ಜೈಲಿನಲ್ಲಿರುವ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ಎಂಬ ಪ್ರಶ್ನೆ ಮೂಡಿದೆ. ನಿನ್ನೆ ಖುದ್ದು ಡಿಕೆಶಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿಯನ್ನ ಭೇಟಿಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ.
ಡಿಕೆ ಕಾಯಿಲೆಗೆ ಬಿದ್ದು ಸೊರಗೆ ಡ್ರಿಪ್ಸ್ ಹಾಕಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ದೆಹಲಿಗೆ ಹೋದವರಿಗೆ ಯಾಕೆ ಹೋಗಿದ್ದೆ, ನಿಮ್ಮನ್ನ ಕ್ಯಾಬಿನೆಟ್ ನಿಂದ ತೆಗೆಯುವುದಾಗಿ ಆವಾಜ್ ಹಾಕುತ್ತಿದ್ದಾರೆ. 2.5 ವರ್ಷದ ಕಾಂಗ್ರೆಸ್ ಸರ್ಕಾರ 2 ಹೋಳಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕ್ರಾಂತಿನೂ ಇಲ್ಲಂತೆ, ಭ್ರಾಂತಿನೂ ಇಲ್ಲಂತೆ. ಇದ್ಯಾವುದು ವಾಂತಿನ? ಇದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ ಹೋಗಿದ್ರ? ಖರ್ಗೆ ಮನೆಗೆ ಬೇರೆ ಜಾಗ ಇರ್ಲಿಲ್ವಾ ವಾಂತಿ ಮಾಡಕ್ಕೆ ನಿಮ್ಗೆ? ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH